ವೀಕ್ಷಕರೇ ನಮಸ್ಕಾರ. ಇನ್ಸೈಟ್ ರಶ್ ನ್ಯೂಸ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ಅವತ್ತು ಮೇ 13ನೇ ತಾರೀಕು ಸುನಿಲ್ಗೆ ತನ್ನ ದೇಹದಲ್ಲಿ ಏನೋ ಒಂದು ಸರಿ ಇಲ್ಲ ಅನಿಸ್ತಾ ಇತ್ತು. ಹೊಟ್ಟೆ ನೋವು, ಹೊಟ್ಟೆ ಉರಿ, ಸುಸ್ತು, ಹೀಗೆ ದೇಹದಲ್ಲಿ ಅಸಮತೋಲನ ಅನ್ನೋದು ಕಾಡ್ತಾ ಇತ್ತು. ಯಾವಾಗ್ಲೂ ಕುಡಿಯೋ ಚಟ ಇತ್ತು, ಆದ್ರೆ ಅವತ್ತು ಏನನ್ನೂ ಕುಡ್ದಿರ್ಲಿಲ್ಲ. ಬಿಟ್ರೆ ಒಂದು ಲೋಟ ಹಾಲನ್ನ ಮಾತ್ರ ಕುಡ್ದಿದ್ದ. ಹಾಗಾಗಿ ಸಡನ್ ಆಗಿ ಈ ತರ ಆರೋಗ್ಯ ಸಮಸ್ಯೆ ಬಂತಲ್ಲ ಅಂತ ಹೆಂಡತಿನ ಕರ್ಕೊಂಡು ಒಂದು ಆಸ್ಪತ್ರೆಗೆ ಹೋಗ್ತಾನೆ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅಂತೂ ಸಿಗುತ್ತೆ. ಆ ಟ್ರೀಟ್ಮೆಂಟ್ ಟೈಮಲ್ಲಿ ಆತ ವಾಮಿಟ್ ಕೂಡ ಮಾಡ್ಕೊಳ್ತಾನೆ. ವಾಮಿಟ್ ಆದ್ಮೇಲೆ ಅವನಿಗೆ ಸ್ವಲ್ಪ ಸಮಾಧಾನ ಫೀಲ್ ಆಗುತ್ತೆ. ಡಾಕ್ಟರ್ ಮೆಡಿಸಿನ್ ಕೊಡ್ತಾರೆ. ಮೆಡಿಸಿನ್ ಜೊತೆ ಅವನು ವಾಪಸ್ ಮನೆಗೆ ಬರ್ತಾನೆ. ಆದ್ರೆ ಮಾರನೇ ದಿನ ಸುನಿಲ್ ತನ್ನ ಮನೆಯಲ್ಲಿ ಸತ್ತು ಬಿದ್ದಿರ್ತಾನೆ. ಹಾಗಾದ್ರೆ ಆಗಿದ್ದೇನೋ? ಆಸ್ಪತ್ರೆಗೆ ಹೋಗಿ ಬಂದ್ರೂ ಕೂಡ ಯಾವ ಕಾರಣಕ್ಕೆ ಆತ ಸತ್ತು ಬಿದ್ದಿದ್ದ? ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಕಂಡು ಬಂದಿದ್ದಾದ್ರೂ ಏನು? ಎಲ್ಲಾನು ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಘಟನೆ ನಡೆದಿದ್ದು ಉತ್ತರ ಪ್ರದೇಶದ ಫಿರೋಜಾಬಾದ್ ನಲ್ಲಿರೋ ಉಲಾವೋ ಅನ್ನೋ ಗ್ರಾಮದಲ್ಲಿ. ಸುನಿಲ್ ಹಾಗೆ ಶಶಿದೇವಿ ಅನ್ನೋ ದಂಪತಿ 11 ವರ್ಷಗಳಿಂದ ಅಲ್ಲಿ ಅನ್ಯೋನ್ಯವಾಗಿ ಇದ್ರು. ಅವರಿಗೆ 9 ವರ್ಷ ಹಾಗೆ 7 ವರ್ಷದ ಇಬ್ರು ಮಕ್ಕಳು ಕೂಡ ಇದ್ರು. ಸುನಿಲ್ ಸೆರಾಮಿಕ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ರು. ಹಾಗೆ ಆತ ಒಬ್ಬ ಆಲ್ಕೋಹಾಲ್ ವ್ಯಸನಿ ಕೂಡ ಆಗಿದ್ದ. ಆದ್ರೆ ಮೇ 14ನೇ ತಾರೀಕು ಇದ್ದಕ್ಕಿದ್ದಂಗೆ ಸುನಿಲ್ ಸತ್ತೋಗಿದ್ದ. ಆತ ಸತ್ತ ಮೇಲೆ ಅವನ ಬಾಡಿನ ಯಾವುದೇ ಮೆಡಿಕಲ್ ಅಥವಾ ಕಾನೂನು ಪ್ರಕ್ರಿಯೆಗೆ ಒಳಪಡಿಸದೆ ಅಂತ್ಯ ಸಂಸ್ಕಾರನ ಮಾಡಿದ್ರು. ಸ್ವಲ್ಪ ತಿಂಗಳು ಕಳೆದೋದ್ಮೇಲೆ ಸುನಿಲ್ನ ತಾಯಿಗೆ ಕೆಲವೊಂದು ಅನುಮಾನಾಸ್ಪದ ಘಟನೆಗಳು ಕಂಡು ಬರುತ್ತವೆ. ಏನಪ್ಪಾ ಅಂತ ಅನುಮಾನಾಸ್ಪದ ಘಟನೆ ಅಂದ್ರೆ, ಸುನಿಲ್ನ ಹೆಂಡತಿ ಶಶಿದೇವಿ ಹಾಗೆ ಯದುವೇಂದ್ರ ಕುಮಾರ್ ಅನ್ನೋರ ಮಧ್ಯದಲ್ಲಿ ಅಕ್ರಮ ಸಂಬಂಧ ಇದೆ ಅಂತ ಸುನಿಲ್ನ ತಾಯಿಗೆ ಗೊತ್ತಾಗುತ್ತೆ. ಈ ಯದುವೇಂದ್ರ ಯಾರಪ್ಪ ಅಂತ ಹೇಳಿದ್ರೆ, ಯದುವೇಂದ್ರ ಅನ್ನೋನು ಮೊದಲೇ ಇವರಿಗೆ ಪರಿಚಯ ಇದ್ದ ವ್ಯಕ್ತಿ. ಆತನ ಬಗ್ಗೆ ಹೇಳ್ಬೇಕು ಅಂದ್ರೆ, ಆತ ಛತ್ತೀಸ್ಗಢದ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ತನ್ನ ಹೆಂಡತಿಯಿಂದ ದೂರ ಆಗಿ ಫಿರೋಜಾಬಾದ್ನ ಒಂದು ಹಳ್ಳಿಗೆ ಬಂದು ಅಲ್ಲಿ ವಾಸವಾಗಿದ್ದ. ಇತ್ತ ಸುನಿಲ್ನ ತಾಯಿಗೆ ತನ್ನ ಮಗನ ಸಾವಿಗೂ ಇವರಿಬ್ಬರಿಗೂ ಸಂಬಂಧ ಇರ್ಬೋದು ಅನ್ನೋ ಅನುಮಾನ ಮೂಡುತ್ತೆ. ಇದೇ ಅನುಮಾನದಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಸುನಿಲ್ನ ತಾಯಿಯ ಕಂಪ್ಲೇಂಟ್ ಅನ್ನ ತಗೊಂಡು ಪೊಲೀಸರಿಗೂ ಕೂಡ ಅನುಮಾನ ಶುರುವಾಗುತ್ತೆ. ಜೊತೆಗೆ ಇನ್ವೆಸ್ಟಿಗೇಷನ್ ಕೂಡ ಶುರು ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ, ಪೊಲೀಸರು ಸುನಿಲ್ನ ಹೆಂಡತಿ ಶಶಿದೇವಿ ಹಾಗೆ ಆಕೆಯ ಲವರ್ ಯದುವೇಂದ್ರನನ್ನ ಬಂಧಿಸ್ತಾರೆ. ಅವರಿಬ್ರನ್ನ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ, ಅವರಿಬ್ರು 1 ವರ್ಷದಿಂದ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ರು. ಈ ವಿಷಯ ಸುನಿಲ್ಗೆ ಕೂಡ ಗೊತ್ತಾಗಿತ್ತು. ಮನೆಯಲ್ಲಿ ಹೆಂಡತಿ ಜೊತೆ ಜಗಳ ಕೂಡ ಮಾಡಿರ್ತಾನೆ. ಕೊನೆಗೆ ಬುದ್ಧಿವಾದ ಕೂಡ ಹೇಳಿರ್ತಾನೆ. ಆದ್ರೆ ಆಕೆ ಅವಳ ಲವರ್ ಜೊತೆ ಸೇರ್ಕೊಂಡು ಗಂಡನ್ನ ಕೊಲ್ಲೋಕೆ ಅಂತ ಪ್ಲಾನ್ ಮಾಡ್ತಾಳೆ. ಶಶಿದೇವಿ ಆನ್ಲೈನಲ್ಲಿ ವಿಷವನ್ನ ಆರ್ಡರ್ ಮಾಡ್ತಾಳೆ. ನಂತರ ಮೇ 13ನೇ ತಾರೀಕು ಹಾಲಲ್ಲಿ ವಿಷ ಹಾಕಿ ಗಂಡ ಸುನಿಲ್ಗೆ ಕುಡಿಯೋದಕ್ಕೆ ಅಂತ ಕೊಡ್ತಾಳೆ. ಅದನ್ನ ಅವನು ಕುಡಿತಾನೆ ಕೂಡ. ಆದ್ರೆ ಅವತ್ತು ಅವನ ಅದೃಷ್ಟ ಚೆನ್ನಾಗಿತ್ತು. ಆರೋಗ್ಯ ಸಮಸ್ಯೆ ಹದಗೆಟ್ಟರು ಕೂಡ ಆಸ್ಪತ್ರೆಗೆ ಹೋಗಿ ಅದನ್ನ ಸರಿ ಮಾಡ್ಕೊಂಡು ಬರ್ತಾನೆ. ಆದ್ರೆ ಮಾರನೇ ದಿನ ಅದೇ ವಿಷನ ಆಕೆ ಮೊಸರಲ್ಲಿ ಹಾಕಿ ಸುನಿಲ್ಗೆ ಮತ್ತೆ ಕುಡಿಯೋದಕ್ಕೆ ಅಂತ ಕೊಡ್ತಾಳೆ. ಆದ್ರೆ ಈ ಸಲ ಸುನಿಲ್ನ ಅದೃಷ್ಟ ಚೆನ್ನಾಗಿರ್ಲಿಲ್ಲ. ಆತ ನರಳಾಡಿ ಅಲ್ಲೇ ಪ್ರಾಣನ ಬಿಡ್ತಾನೆ. ಇದನ್ನೆಲ್ಲ ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಬಾಯ್ ಬಿಡ್ತಾರೆ. ನಂತರ ಪೊಲೀಸ್ ಅವರು ಅವರ ಮನೆಯನ್ನ ಮಹಜರಿಗೆ ಒಳಪಡಿಸ್ತಾರೆ. ಅಲ್ಲಿದ್ದ ವಿಷದ ಬಾಟ್ಲಿಯನ್ನೆಲ್ಲ ವಶಪಡಿಸ್ಕೊಳ್ತಾರೆ. ಈಗ ಇಲ್ಲಿ ನೋಡಿ, ಈ ಕೊಲೆ ಮಾಡಿದ ಇಬ್ರು ಕೂಡ ಈಗ ಕಂಬಿ ಹೆಣ್ಸೋವಾಗಾಯ್ತು. ಕೊಲೆಯಾದವನು ವಾಪಸ್ ಬರೋಕ್ಕೂ ಆಗ್ಲಿಲ್ಲ. ಹಾಗಾಗಿ ಏನಾದ್ರೂ ಕೆಲಸ ಮಾಡುವಾಗ ಅದರ ಪರಿಣಾಮ ಏನಾಗುತ್ತೆ ಅಂತ ತಿಳ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೇದು. ಏನಂತೀರಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸುದ್ದಿ ಜೊತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.